ಬಸನಗೌಡ ಪಾಟೀಲ್ ಯತ್ನಾಳ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯುತ್ತೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯುತ್ತೆ. ಯತ್ನಾಳ್ ಬಣದಿಂದ ಲಿಂಗಾಯತ ಸಮಾವೇಶ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ರೆಬಲ್ಸ್ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ನಾಯಕರು. ಬಿಎಸ್ ಯಡಿಯೂರಪ್ಪ ಮತ್ತು ಟೀಮ್ಗೆ ಸೆಡ್ ಹೊಡೆಯೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾಕೋ ಬಿಜೆಪಿಯ ಆಂತರಿಕ ಸಮಸ್ಯೆಗಳು ಬಗೆಹರಿಯುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಆಗಾಗ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವುದರ ಜೊತೆಗೆ ಸಮಾವೇಶದ ನಿರ್ಧಾರದ ಮೂಲಕ ಇದೀಗ ನೋಡಿ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ ಬಣ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆರಂಭಿಕ ಹಂತ ಅಂತ ನೋಡೋದಾದ್ರೆ ಕಳೆದ 5-6 ವರ್ಷಗಳ ಅವಧಿ ಅಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಯಡಿಯೂರಪ್ಪ ಕುಟುಂಬದ ಕುರಿತಂತೆ, ರಾಜ್ಯ ಬಿಜೆಪಿಯಲ್ಲಿ ಆಗ್ತಿದ್ದಂತಹ ಕೆಲವೊಂದು ಬೆಳವಣಿಗೆಗಳ ಅಸಮಾಧಾನದ ಕುರಿತಂತೆ ಬಹಿರಂಗವಾಗಿ ವಿರೋಧಿಸ್ತಾ ಇದ್ರು. ಈಗ ಅವರದ್ದೇ ಆದಂತಹ ಒಂದು ಬಣ ಕೂಡ ಆಗಿದೆ. ಅಲ್ಲಿ ಸಭೆಯನ್ನು ಮಾಡ್ತಾರೆ, ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮೊನ್ನೆನೂ ಮಾತಾಡ್ತಾ ಇರಬೇಕಾದ್ರೆ ಯಡಿಯೂರಪ್ಪನವ್ರು ಲಿಂಗಾಯತರೇ ಅಲ್ಲ, ಈ ಥರದ ಒಂದಷ್ಟು ಸ್ಟೇಟ್ಮೆಂಟ್ಗಳು. ಇದೀಗ ನೋಡಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಇದೀಗ ರೆಬಲ್ಸ್ ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನು ಮಾಡಲಾಗಿತ್ತು. ಆ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಸೊ ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶವನ್ನು ಯತ್ನಾಳ್ ನೇತೃತ್ವದಲ್ಲಿ ನಡೆಸೋದು ಬಹುತೇಕ ಪಕ್ಕ ಅಂತಾನೆ ಹೇಳಬಹುದು. ಈ ಮೂಲಕ ಬಿಎಸ್ ಯಡಿಯೂರಪ್ಪ ಮತ್ತು ಟೀಮ್ಗೆ ಪ್ರತ್ಯುತ್ತರವನ್ನು ಕೊಡುವ ಎಲ್ಲ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಂತರಿಕ ಸಮಸ್ಯೆಗಳು ಇದೇ ರೀತಿ ಉಲ್ಬಣ ಆಯಿತು ಅನ್ನೋದಾದರೆ ವಿರೋಧ ಪಕ್ಷದಲ್ಲಿ ಈಗಾಗಲೇ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನೆಲಕಚ್ಚಿದೆ ಬಿಜೆಪಿ. ಹೀಗೆ ಮುಂದುವರಿಸ್ಕೊಂಡು ಹೋದರೆ ಮುಂದಿನ ಎಲೆಕ್ಷನ್ನಲ್ಲೂ ಇದೇ ರೀತಿಯ ಫಲಿತಾಂಶ ಬರುತ್ತೆ. ಆದಷ್ಟು ಬೇಗ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹುದೊಡ್ಡ ಸಮಸ್ಯೆ ಖಂಡಿತ ಎದುರಾಗುತ್ತೆ. ಇದರ ಅರಿವು ಸೋ ಕಾಲ್ಡ್ ಹಿರಿಯ ನಾಯಕರಿಗೆ ಇದೆಯೋ ಇಲ್ವೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಯಡಿಯೂರಪ್ಪನವರು ಹಿರಿಯ ನಾಯಕರು, ಬಸನಗೌಡ ಪಾಟೀಲ್ ಯತ್ನಾಳ್ ಹಿರಿಯ ನಾಯಕರು, ಅದರಲ್ಲಿರುವಂತಹ ರೆಬಲ್ಸ್ ತಂಡ ಅಂದಾಗ ಅಲ್ಲಿರುವಂಥ ನಾಯಕರು ಕೂಡ ಬಹುತೇಕ ಹಿರಿಯರೇ. ಆದರೆ ಪ್ರತಿಷ್ಠೆಗೆ ಬಿದ್ದ ಹಾಗೆ ಕಾಣ್ತಾ ಇದೆ. ನೀನಾ ಅನ್ನುವಂತಹ ಫೈಟ್. ವಿಶೇಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಕೂತ ನಂತರವಂತೂ ಈ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಸ್ಫೋಟವಾಯಿತು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕಡೆಯಿಂದಲೂ ಕೂಡ ನೋಟಿಸ್ ಬರುತ್ತೆ. ವಿಜಯೇಂದ್ರನೇ ಆ ಸ್ಥಾನದಲ್ಲಿ ಮುಂದುವರಿಯೋದು ಅಂತ ಹೈಕಮಾಂಡ್ನಿಂದ ಬಂದ ನಂತರದ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ರೆಬಲ್ಸ್ ಒಂದಲ್ಲ ಒಂದು ಹೆಜ್ಜೆಯನ್ನು, ಒಂದಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಅದೇನು ಈ ಮೂಲಕ ವಿರೋಧ ಪಕ್ಷ ಕಳೆದ ಬಾರಿ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ನೆಲಕಚ್ಚಿದ ಮೇಲೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ರಾಜ್ಯದಲ್ಲಿ ಹಿಂಗಾದರೂ ಇದೆ ಅಂತ ತೋರಿಸೋ ಪ್ರಯತ್ನ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಸೊ ಅದೇನೇ ಇದ್ರೂ ಕೂಡ ತಿಂಗಳ ಅಂತ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅಂದಾಜು ಎಷ್ಟು ಮಂದಿ ಭಾಗಿಯಾಗ್ತಾರೆ ಕಾದು ನೋಡಬೇಕಾಗಿದೆ. ನೋಡಿ, ಬೆಂಗಳೂರಲ್ಲಿ ಅಥವಾ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬಿಎಸ್ ಯಡಿಯೂರಪ್ಪ ಜೊತೆ ಲಿಂಗಾಯತ ನಾಯಕರಿಲ್ಲ ಅಂತ ಯತ್ನಾಳ್ ಈ ಹಿಂದೆ ಹೇಳಿದರು. ಅದರ ಬೆನ್ನಲ್ಲೇ ರೇಣುಕಾಚಾರ್ಯ ತಂಡದಿಂದ ಸಭೆ ನಡೆಸಿ ಲಿಂಗಾಯತರು ಬಿಎಸ್ ಯಡಿಯೂರಪ್ಪ ಜೊತೆ ಇದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಕೂಡ ನಡೆದಿದೆ. ಇದೀಗ ಅದಕ್ಕೊಂದು ಕೌಂಟ್ರ್ ಕೊಡಬೇಕಲ್ಲ. ಯತ್ನಾಳ್ ಬಣದಿಂದ ಲಿಂಗಾಯತ ವೀರಶೈವ ಸಮಾವೇಶ ನಡೆಯುತ್ತೆ. ಎಲ್ಲ ಲಿಂಗಾಯತ ನಾಯಕರು ಸ್ವಾಮೀಜಿಗಳಿಗೆ ಆಹ್ವಾನಿಸೋದಕ್ಕೆ ಯತ್ನಾಳ್ ಪಡೆ ಸಿದ್ಧತೆಯನ್ನು ನಡೆಸಿದೆ. ಯಾಕೋ ಇದು ನಿಲ್ಲ ಹಾಗೆ ಕಾಣ್ತಾ ಇಲ್ಲ, ಹಗ್ಗ ಜಗ್ಗಾಟ ಮುಂದುವರಿತಾನೆ ಇದೆ. ಹಾಗಾಗಿ ಹೈಕಮಾಂಡ್ ಮತ್ತೆ ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಕಾಣ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.